ಮೊದಲನೆಯ ಪ್ರಶ್ನೆ, ಕೂದಲು ಇದ್ದಕ್ಕಿದ್ದಂತೆ ಉದುರಲು ಕಾರಣವೇನು? ಎ ಶುಗರ್, ಬಿ ಉಪ್ಪಿನಾಂಶ, ಸಿ ಜೇನು ಬಳಸುವುದರಿಂದ, ಡಿ ಮೊಸರು ಬಳಸುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ನಿಂದ. ಎರಡನೆಯ ಪ್ರಶ್ನೆ, ಮಲಗುವ ಮುನ್ನ ಯಾವ ಬೇಕರಿ ಪದಾರ್ಥವನ್ನು ನಾವು ತಿನ್ನಬಾರದು? ಎ ಬ್ರೆಡ್, ಬಿ ಕೇಕ್, ಸಿ ಚಿಪ್ಸ್, ಡಿ ಜಿಲೇಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಪ್ಸ್. ಮೂರನೆಯ ಪ್ರಶ್ನೆ, ಬಿಪಿಯನ್ನು ನಿಯಂತ್ರಣದಲ್ಲಿಡುವ ಆಹಾರ ಪದಾರ್ಥ ಯಾವುದು? ಎ ಕಿತ್ತಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು. ನಾಲ್ಕನೆಯ ಪ್ರಶ್ನೆ, ಯಾವ ಮರವನ್ನು ಆತ್ಮಹತ್ಯೆ ಮರ ಎಂದು ಕರೆಯಲಾಗುತ್ತದೆ? ಎ ಆಲದ ಮರ, ಬಿ ಹುಣಸೆ ಮರ, ಸಿ ಬೇವಿನ ಮರ, ಡಿ ಓಡೋಲಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಓಡೋಲಮ್. ಐದನೆಯ ಪ್ರಶ್ನೆ, ಅತಿಯಾಗಿ ತಣ್ಣೀರನ್ನು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ತಲೆಯ ನೋವು, ಬಿ ಶೀತ, ಸಿ ಬಿಪಿ, ಡಿ ಹೃದಯ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಲೆನೋವು. ಆರನೆಯ ಪ್ರಶ್ನೆ, ತೆಂಗಿನ ಮರ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಎ ಮಾಲ್ಡೀವ್ಸ್, ಬಿ ಶ್ರೀಲಂಕಾ, ಸಿ ಚೀನಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾಲ್ಡೀವ್ಸ್. ಏಳನೆಯ ಪ್ರಶ್ನೆ, ಟೀದೊಂದಿಗೆ ಏನನ್ನ ತಿನ್ನಬಾರದು? ಎ ನಿಂಬೆ ಹಣ್ಣು, ಬಿ ಬಿಸ್ಕೆಟ್, ಸಿ ಸಪೋಟ ಹಣ್ಣು, ಡಿ ಕಲ್ಲಂಗಡಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣು. ಎಂಟನೆಯ ಪ್ರಶ್ನೆ, ಯಾವ ತರಕಾರಿ ದೇಹವನ್ನು ಸೂಕ್ಷ್ಮಜೀವಿಗಳಿಂದ ದೂರವಿಡುತ್ತದೆ? ಎ ಬೆಳ್ಳುಳ್ಳಿ, ಬಿ ಕ್ಯಾರೆಟ್, ಸಿ ಮುಲ್ಲಂಗಿ, ಡಿ ಹಾಗಲಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ. ಒಂಬತ್ತನೆಯ ಪ್ರಶ್ನೆ, ಕೋಳಿಯ ಚರ್ಮವನ್ನು ತಿಂದರೆ ಏನು ಉಪಯೋಗ? ಎ ಲೈಂಗಿಕ ಶಕ್ತಿ ವೃದ್ಧಿ, ಬಿ ಕೀಲು ನೋವು ನಿವಾರಣೆ, ಸಿ ಹೃದಯ ಆರೋಗ್ಯ, ಡಿ ಬಿಪಿ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಆರೋಗ್ಯ. ಹತ್ತನೆಯ ಪ್ರಶ್ನೆ, ಕೇರಳದ ಪ್ರಸಿದ್ಧ ಹಬ್ಬ ಯಾವುದು? ಎ ಓಣಂ, ಬಿ ಪೊಂಗಲ್, ಸಿ ದಸರಾ, ಡಿ ದೀಪಾವಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓಣಂ.